ಸಚಿವರ ಸರಾಸರಿ ವಯಸ್ಸನ್ನು ಲೆಕ್ಕ ಹಾಕಿದರೆ ಸರಾಸರಿ ವಯಸ್ಸು 61. ಯುವ ಹೇಗಾಗತ್ತೆ? ಯುವಕರ ಹೆಸರಿನಲ್ಲಿ ಸ್ಥಾನ ಗಿಟ್ಟಿಸ್ಕೊಂಡಿರೋರು ಹಿರಿಯ ರಾಜಕಾರಣಿಗಳ ಮಕ್ಕಳೇ ಹೊರತು ಯುವ ನಾಯಕತ್ವ ಅಲ್ಲ. ಯುವಕರ ಹೆಸರಿನಲ್ಲಿ ಯಾರು ಸ್ಥಾನ ಗಿಟ್ಟಿಸ್ಕೊಂಡ್ರು ಅವ್ರು ಯಾರು ಯುವ ನಾಯಕತ್ವ ಅಲ್ಲ. ಹಿರಿಯ ರಾಜಕಾರಣಿಗಳನ್ನು ತೃಪ್ತಿಪಡಿಸೋದಕ್ಕೆ ಅವರ ಮಕ್ಕಳಿಗೆ ಕೊಟ್ಟಿರುವ ಸ್ಥಾನ ಅದು. ನಾಯಕತ್ವವನ್ನು ಗಳಿಸ್ಕೊಂಡವರಲ್ಲ ಅವರು. ಹಾಗಾಗಿ ಯುವಕರಿಗೂ ಕೂಡ ಆದ್ಯತೆಯನ್ನು ಕೊಟ್ಟಿಲ್ಲ. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಬಹಳ ದೊಡ್ಡ ಚರ್ಚೆ ಉಂಟು ಮಾಡಿತು. ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ. ಮಂತ್ರಿ ಜೈಲಿಗೆ ಹೋಗ್ಬೇಕಾಯ್ತು. 187 ಕೋಟಿ ರೂಪಾಯಿ ಎಸ್ಟಿ ಸಮುದಾಯದ ಅಭಿವೃದ್ಧಿಗೆ ಬಳಕೆ ಆಗಬೇಕಾದ ಹಣ, ಆ ಸಮುದಾಯದ ಗಂಗಾ ಕಲ್ಯಾಣಕ್ಕೆ, ಸ್ವಯಂ ಉದ್ಯೋಗ ಯೋಜನೆಗೆ, ವಾಹನ ಖರೀದಿಗೆ, ಹೀಗೆ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ಬಳಕೆ ಆಗಬೇಕಾದ ಹಣ ಕಾರ್ ಶೋರೂಮಿಗೆ ಟ್ರಾನ್ಸ್ಫರ್ ಆಯಿತು. ಐಷಾರಾಮಿ ಕಾರ್ ಖರೀದಿ ಮಾಡಲಿಕ್ಕೆ. ಜ್ಯುವೆಲರಿ ಶಾಪಿಗೆ ಟ್ರಾನ್ಸ್ಫರ್ ಆಯಿತು. ಮಂತ್ರಿ, ದಲ್ಲಾಳಿಗಳು ಮತ್ತು ಅಧಿಕಾರಿಗಳ ಹೆಂಡ್ರಿಗೆ ಒಡವೆ ಖರೀದಿಗೆ, ವೈನ್ ಶಾಪು ಮತ್ತು ಬಾರ್ಗಳಿಗೆ ಹಣ ವರ್ಗಾವಣೆ ಆಯಿತು. ಚುನಾವಣೆಯಲ್ಲಿ ಲಿಕ್ಕರ್ ಹಂಚೋದಕ್ಕೋಸ್ಕರ ಹಣ ವರ್ಗಾವಣೆ ಆಯಿತು. ಇಂಥ ಗಂಭೀರ ಆರೋಪವನ್ನು ಹೊತ್ತಂತ ನಾಗೇಂದ್ರ ಅವರಿಗೆ ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಸಿಬಿಐ ಬಿ ರಿಪೋರ್ಟ್ ಹಾಕಿಲ್ಲ. ಇಡಿ ಬಿ ರಿಪೋರ್ಟ್ ಹಾಕಿಲ್ಲ. ಆದರೆ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರದ ಆರೋಪ ಹೊತ್ತು ಜೈಲಿಗೆ ಹೋದಂಥ ವ್ಯಕ್ತಿಗೆ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳೋದ್ರ ಮೂಲಕ ಭ್ರಷ್ಟಾಚಾರದ ಬೆಂಬಲಕ್ಕೆ ನಿಂತಿರೋದು ತುಮಕೂರಿನ ಒಬ್ಬರು ಮಾಜಿ ಸಚಿವರು, ಹಾಲಿ ಶಾಸಕರು, ಲೂಟಿ ಹೊಡೆದವರಿಗೆ ಮಾತ್ರ ಕಾಂಗ್ರೆಸ್ನಲ್ಲಿ ಅವಕಾಶ, ನಾವು ಲೂಟಿನೂ ಹೊಡಿಲಿಲ್ಲ, ನಮಗೆ ಗಾಡ್ ಫಾದರು ಇಲ್ಲ ಅನ್ನುವ ಮಾತನ್ನು ಏನು ಹೇಳಿದ್ರು, ಆ ಮಾತಿಗೆ ಪುಷ್ಟೀಕರಿಸಿದಂತೆ ಈ ಒಂದು ಭ್ರಷ್ಟಾಚಾರದ ಕಳಂಕ ಹೊತ್ತಿರುವ ಸಂದರ್ಭದಲ್ಲೇನೆ ಮತ್ತೆ ಮಂತ್ರಿ ಮಾಡಿರೋದು ಈ ಸರ್ಕಾರದ ಮನಸ್ಥಿತಿಗೆ ಹಿಡಿದ ಕೈಗನ್ನಡಿ ಅಂತ ಹೇಳ್ಬೋದು. ತನ್ನ ಪಕ್ಷದ ಕಾರ್ಯಕರ್ತರಿಂದಲೇ ತನ್ನ ಭಾವಚಿತ್ರಕ್ಕೆ ನಮ್ಮೆಲ್ಲರಿಗೂ ಮುಜುಗರ ಆಗೋ ರೀತಿಯಲ್ಲಿ ಅದಕ್ಕೆ ಏನು ಹೇಳಬೇಕೋ ಗೊತ್ತಿಲ್ಲ. ಆ ರೀತಿ ಒಂದು ಆಳುವ ಪಕ್ಷದ ಕಾರ್ಯಕರ್ತರು ಆಳುವ ಪಕ್ಷದ ನಾಯಕರಿಗೆ ಧಿಕ್ಕಾರದ ಪ್ರದರ್ಶನ ನಡೆದಿರೋದು ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ ಆಗಿದೆ, ಸಾಕ್ಷಿಯಾಗಿದೆ. ಹಾಗಾಗಿ ಈ ಸಚಿವ ಸಂಪುಟ ಪ್ರಾದೇಶಿಕ ಅಸಮಾಧಾನವನ್ನು ಹುಟ್ಟುಹಾಕಿದೆ. ಹಿರಿಯರಲ್ಲಿ ಅಸಮಾಧಾನವನ್ನು ಹುಟ್ಟುಹಾಕಿದೆ. ಒಬ್ಬರು ಹಿರಿಯ ಶಾಸಕರು ಹೇಳ್ತಿದ್ರು, ನಾನು ಕಾಂಗ್ರೆಸ್ ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗುತ್ತೆ ಅಂತೇಳಿ.
ಮತ್ತೊಬ್ರು ಹೇಳ್ತಿದ್ರು ಎಲ್ಲ ದುಡ್ಡಿನ ಮೇಲೆ ಸಾರ್, ನಮ್ಮ ಹತ್ರ ತಲೆ ಹೊಡೆದಿದ್ದು ದುಡ್ಡು ಇರಲಿಲ್ಲ, ಹಂಗಾಗಿ ನನಗೇನು ಸಿಗ್ಲಿಲ್ಲ ಅಂತ ಹೇಳ್ತಾ ಇದ್ರು. ಈಗ ಆ ಆಳುವ ಪಕ್ಷದ ಶಾಸಕರು ಹೇಳ್ತಾ ಇದ್ರು. ಮಗದೊಬ್ರು ಹೇಳ್ತಾ ಇದ್ರು ಎಲ್ಲ ಡೆಲ್ಲಿಲೇ ವ್ಯವಹಾರ ಸಾರ್. ಇದು ಬರೀ ಕಾಂಗ್ರೆಸ್ ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ ಅಂತಿಲ್ಲ, ಆಡಳಿತ ವ್ಯವಸ್ಥೆ ಮೇಲೂ ಪರಿಣಾಮ ಬೀರುತ್ತೆ. ರಾಜಕೀಯವಾಗಿ ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನ ರಾಜ್ಯದಲ್ಲಿ ಕಾಂಗ್ರೆಸ್ ಎದುರಿಸುವ ವಾತಾವರಣ ನಿರ್ಮಾಣ ಆಗ್ಬೋದು ಅನ್ನೋದು ನನಗಿರೋ ಅನುಮಾನ. ಆಂತರಿಕ ಗುಂಪುಗಾರಿಕೆ, ರಾಜಕೀಯ ಹೊಂದಾಣಿಕೆ ಇದಕ್ಕೆ ಕಾರಣ ಅಂಥೇಳಿ ಅನಿಸುತ್ತೆ. ಜಿಲ್ಲೆಯನ್ನ ಗಂಭೀರವಾಗಿ ಪರಿಗಣಿಸದೆ ಕಾಂಗ್ರೆಸ್ ಪರಿಗಣಿಸಿಲ್ಲ ಅನ್ನೋದಕ್ಕೆ ಅವರು ಸಚಿವ ಸ್ಥಾನದಲ್ಲಿ ಅವಕಾಶ ಕೊಡದೇ ಇರೋದು ಒಂದು ಸಾಕ್ಷಿ. ಗಾಯತ್ರಿ ಶಾಂತೇಗೌಡರು ಅವ್ರ ಹೆಸರನ್ನ ಕಾಂಗ್ರೆಸ್ ಪಕ್ಷದ AICC ಪಟ್ಟಿಯಲ್ಲಿ ಅನೌನ್ಸ್ ಮಾಡಿ ಬಿಟ್ಟಿರೋದು ಬಹಳ ಒಂದು ಖೇದಕರವಾಗಿರತಕ್ಕಂಥ ಅಂಶ. ರಾಜಕೀಯವಾಗಿ ನಾವು ಬೇರೆ ಬೇರೆ ಪಕ್ಷ ಇರ್ಬೋದು, ಮಾನಸಿಕವಾಗಿ ಸ್ವಾಭಾವಿಕವಾಗಿ ಅದು ಅವರಿಗೆ ನೋವನ್ನು ಉಂಟು ಮಾಡಿರುತ್ತೆ. ನೀವು ಅನೌನ್ಸೇ ಮಾಡದೇ ಇದ್ರೆ ಯಾರು ನಿರೀಕ್ಷೆನೂ ಮಾಡ್ತಿರ್ಲಿಲ್ಲ. ನೀವು ಅನೌನ್ಸ್ ಮಾಡಿ ಕೈ ಬಿಟ್ಟಿದ್ದು ಯಾವ ರಾಜಕೀಯ ಪಕ್ಷವೂ ಮಾಡಬಹುದಾಗಿರುವ ಕೆಲಸ ಅಲ್ಲ. ನಾನು ಬರೀ ಕಾಂಗ್ರೆಸ್ ಅಂತ ಹೇಳಲ್ಲ, ಯಾವ ರಾಜಕೀಯ ಪಕ್ಷವೂ ಈ ರೀತಿ ಮಾಡಬಾರ್ದು. ಪ್ರಕಟ ಮಾಡಿ ಕೈ ಬಿಡುವಂತ ಕೆಲಸವನ್ನ ಯಾವ ರಾಜಕೀಯ ಪಕ್ಷನೂ ಮಾಡಬಾರ್ದು. ಆ ರೀತಿ ಮಾಡಿರೋದು ತಪ್ಪು. ಇನ್ನ ಈ ಸಂಪುಟ ವಿಸ್ತರಣೆಯನ್ನು ಅವಲೋಕನ ಮಾಡಿದಾಗ ಮಹಿಳೆಯರಿಗೆ ಶೂನ್ಯ ಪ್ರಾತಿನಿಧ್ಯವೇ ಇಲ್ಲ. ಪ್ರಿಯಾಂಕಾ ಗಾಂಧಿಯವರು ಮೈ ಲಡ್ಕಿ ಹೂ ಲಡ್ ಸಕ್ತಿ ಹೂ ಅಂತ ಹೇಳಿದ್ರು. ಒಬ್ಬ ಮಹಿಳೆಯೂ ಸಚಿವೆ ಆಗೋದಕ್ಕೆ ಯೋಗ್ಯತೆಯನ್ನು ಗಳಿಸ್ಕೊಂಡಿಲ್ವೇ ಕಾಂಗ್ರೆಸ್ ಪಾರ್ಟಿಯಲ್ಲಿ? ಅಂದ್ರೆ ಯೋಗ್ಯರು ಯಾರು ಇಲ್ವೇ? ಇದು ಮಹಿಳಾ ಸಬಲೀಕರಣದ ತತ್ವಕ್ಕೆ ವಿರುದ್ಧವಾಗಿದೆ. ಮಹಿಳಾ ಸಬಲೀಕರಣದ ಮಾತನಾಡುವಂತ ಪಕ್ಷ ಸಂಪುಟದ ವಿಸ್ತರಣೆ ಸಂದರ್ಭದಲ್ಲಿ ಒಬ್ಬ ಮಹಿಳೆಗೂ ಪ್ರಾತಿನಿಧ್ಯವನ್ನು ಕೊಡದೆ ಮಹಿಳೆಯರಿಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಾ ಇದೆ. ಮತ್ತು ತಾವು ಹೇಳುವ ಮಾತಿಗೂ ಕೃತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದು ಸ್ಪಷ್ಟಪಡಿಸುತ್ತೆ. ಕಾಂಗ್ರೆಸ್ನವರು ಮಹಿಳಾ ಸಬಲೀಕರಣದ ಮಾತನಾಡ್ತಾ ಅದು ತದ್ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಮಾತಿಗೂ ಮತ್ತು ಕೃತಿಗೂ ಇರುವಂಥ ವ್ಯತ್ಯಾಸವನ್ನ ತೋರಿಸುತ್ತೆ. ಗದಗ ಜಿಲ್ಲೆಗೆ, ಕೊಡಗು ಜಿಲ್ಲೆಗೆ, ಯಾದಗಿರಿ ಜಿಲ್ಲೆಗೆ, ರಾಯಚೂರು ಜಿಲ್ಲೆಗೆ, ವಿಜಯನಗರ ಜಿಲ್ಲೆಗೆ, ಉತ್ತರ ಕನ್ನಡ ಜಿಲ್ಲೆಗೆ, ಉಡುಪಿ ಜಿಲ್ಲೆಗೆ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಸೇರಿದಂತೆ 10 ಜಿಲ್ಲೆಗೆ ಪ್ರಾತಿನಿಧ್ಯವನ್ನು ಕೊಟ್ಟಿಲ್ಲ. ಅಂದರೆ ಪ್ರಾದೇಶಿಕ ಅಸಮತೋಲನದಿಂದ ಕೂಡಿರ್ತಕ್ಕಂಥ ಭ್ರಷ್ಟಾಚಾರಿಗಳಿಗೆ ಮಣೆ ಹಾಕಿರ್ತಕ್ಕಂಥ ಮಹಿಳೆಯರಿಗೆ ಪ್ರಾತಿನಿಧ್ಯವೇ ಇಲ್ಲದ ಸಚಿವ ಸಂಪುಟ ವಿಸ್ತರಣೆ ಮತ್ತೊಂದು ರೀತಿಯಲ್ಲಿ ನೆಗೆಪಾಟಲಿಗೆ ಈಡಾಗುವ ರೀತಿಯಲ್ಲಿ ಪಟ್ಟಿಯಲ್ಲೂ ಬದಲಾವಣೆಗಳು ಕಂಡುಬಂದು
ಆ ಉತ್ತರ ಕನ್ನಡದ ಅವ್ರ ಹೆಸರೇನು, ಅವರು ಮಂಕಾಳ್ ವೈದ್ಯರ ಹೆಸರು ಪಟ್ಟಿಯಿಂದ ಔಟು, SS ಮಲ್ಲಿಕಾರ್ಜುನ್ ಇನ್ನು. ಗಾಯತ್ರಿ ಶಾಂತೇಗೌಡರದು ಕಡೆಗಳಿಗೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸದಂತೆ ತಡೆ. ಇದೆಲ್ಲವೂ ಇದು ಸಹಜವಾಗಿ ಆಗಿರ್ತಕ್ಕಂಥ ಡೆಲಿವರಿ ಅಲ್ಲ, ಅಂದ್ರೆ ಸಂಪುಟ ವಿಸ್ತರಣೆ ಅಲ್ಲ. ಇನ್ನೂ ತಾಯಿ ಮತ್ತು ಮಕ್ಕಳು ICUನಲ್ಲಿ ಇರುವ ಪರಿಸ್ಥಿತಿಯಲ್ಲಿ ಸರ್ಕಾರದ ಪರಿಸ್ಥಿತಿ ಇದೆ ಅಂತ ಅನಿಸ್ತಾ ಇದೆ. ತೀವ್ರ ನಿಗಾ ಘಟಕದಲ್ಲಿ ಪರಿಸ್ಥಿತಿಯ ಅವಲೋಕನ. ಯಾಕೆ ಅಂದರೆ ಜನನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸಮಾರಂಭವನ್ನು ಬಹಿಷ್ಕರಿಸಿ ಅವರು ತನ್ನದೇ ಆದಂಥ ಅಸಮಾಧಾನವನ್ನು ಆ ಮೂಲಕ ತೋರ್ಪಡಿಸ್ಕೊಂಡಿದ್ದಾರೆ. ಹಲವು ಹಿರಿಯ ಶಾಸಕರು ಸಾರ್ವಜನಿಕ ರೂಪದಲ್ಲೇನೆ ತಮ್ಮ ಅಸಮಾಧಾನವನ್ನು ತೋರ್ಪಡಿಸ್ಕೊಂಡಿರೋದು ಮಾತ್ರ ಅಲ್ಲ, ಜೊತೆಗೆ ರಾಜೀನಾಮೆಗೂ ಕೂಡ ಮುಂದಾಗಿ ಕೆಲವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. KPCC ಕಚೇರಿಯ ಮುಂದೆ ಆಳುವ ಪಕ್ಷದ ಕಾರ್ಯಕರ್ತರೇ ಆಳುವ ಪಕ್ಷದ ನಾಯಕರ ವಿರುದ್ಧವೇ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.